ಹೇಳ್ತಾನೆ, ಈ ಜಗತ್ತಿನ ತುಂಬೆಲ್ಲ ನಾ ತುಂಬಿದ್ದೇನೆ, ಯಾರಿಗೂ ಕಾಣಿಸ್ಕೊಳ್ಳಲ್ಲ. ನಾ ಯಾಕೆ ಕಾಣಿಸ್ಕೊಳ್ಳಲ್ಲ ಅಂತ ನೀವು ನನ್ ಕೇಳೋ ಹಾಗಿಲ್ಲ. ನನ್ನ ಸ್ವಭಾವ, ನಾನು ಅವ್ಯಕ್ತ. ನಾನು ಬೇಕಂದವರಿಗೆ ಕಾಣಿಸ್ಕೊಳ್ತೀನಿ, ಬೇಡ ಅಂದವರಿಗೆ ಕಾಣಿಸ್ಕೊಳ್ಳಲ್ಲ. ವ್ಯಕ್ತಾವ್ಯಕ್ತ ಆ ಭಗವಂತ. ಬೇಕಾದವರಿಗೆ ವ್ಯಕ್ತ, ಬೇಡದವರಿಗೆ ಅವ್ಯಕ್ತ. ಅಂದ್ರೆ ಬೇಕಾದವರು ಬೇಡವಾದವರು ಅಂತ ಹಾಗರ್ಥ ಅಲ್ಲ. ಬೇಕಾದವರು ಅಂದ್ರೆ ಜ್ಞಾನಿಗಳು, ಬೇಡವಾದವರು ಅಂದ್ರೆ ಹಿಂದೆ ಹೇಳದ್ನಲ್ಲ, ಅಶ್ರದ್ಧದಾನಾಹ. ಅಲ್ಲ, ಯಾಕೆ ದೇವರು ಎಲ್ಲಾ ಕಡೆ ಇದ್ದಾನೆ? ಉಪನಿಷತ್ತು ವರ್ಣನೆ ಮಾಡುತ್ತೆ, ಅವುಗಳ ಇರುವಿಕೆಗಾಗಿ, ಎಕ್ಸಿಸ್ಟೆನ್ಸ್ಗಾಗಿ ದೇವರಿದ್ದಾನೆ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಹಿಂದೆ ಒಂದು ಮಾತು ಬಂತು, ಕೃಷ್ಣನೇ ಕೊಟ್ಟ ಉದಾಹರಣೆ, ಸೂತ್ರೇ ಮಣಿಗಣ ಇವ. ಹೇಗೆ ಮಣಿಗಳ ಗುಂಪು ದಾರವನ್ನ ಆಶ್ರಯ ಮಾಡಿಕೊಂಡಿದೆಯೋ, ದಾರ ಇಲ್ಲ ಅಂದ್ರೆ ಮಣಿಗಳೆಲ್ಲ ಎಲ್ಲಿ ಎಲ್ಲಿಯೋ ಹೋಗುತ್ತೋ, ಹಾಗೆ ಎಲ್ಲ ವಸ್ತುಗಳ ಇರುವಿಕೆಗೆ ನಾನು ಕಾರಣ. ಮತ್ಸ್ಥಾನಿ ಸರ್ವಭೂತಾನಿ. ಎಲ್ಲ ಚೇತನ ಪ್ರಪಂಚಕ್ಕೆ ಆಧಾರ ನಾನು. ಆದ್ರೆ ನಚಾಹಂ ತೇಷು ಅವಸ್ಥಿತ. ಅವುಗಳಿಂದ ನಂಗೆ ಆಗ್ಬೇಕಾದಿಲ್ಲ, ನಂಗೆ ಯಾರ್ದ ಆಶ್ರಯ ಇಲ್ಲ, ನಾನು ಎಲ್ಲರಿಗೆ ಆಶ್ರಯ.